ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಯೂಟ್ಯೂಬ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದೆ ಬರ್ತಿರೋ ವೀಡಿಯೋಸ್ಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ನ ಬರುತ್ತೆ. ಸೊ ಎಲ್ಲರೂ ನೋಡಿರೋ ಹಾಗೆ ಇವತ್ತು ತಮ್ಬ್ಲೈನಲ್ಲಿ ಹೌದು ಎಕ್ಸಿಬಿಷನ್ದು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಏನೆಲ್ಲ ಆಫರ್ಸ್ ಇದೆ ಆ್ಯಂಡ್ ಎಷ್ಟು ಡಿಸ್ಕೌಂಟ್ಸ್ಗಳಿದೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನೂ ವೀಡಿಯೋಸ್ಗಳನ್ನ ಮಾಡೋಕ್ಕೆ ನನಗೆ ಸ್ವಲ್ಪ ಎನರ್ಜಿ ಬರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಮೈಸೂರು ಪ್ಯಾಲೇಸ್. ಎಲ್ಲರಿಗೂ ಗೊತ್ತು ಮೈಸೂರಲ್ಲಿರೋರಿಗೆ. ಯಾರೆಲ್ಲ ಮೈಸೂರಲ್ಲಿ ಇಲ್ಲ ಆ್ಯಂಡ್ ಮಿಸ್ ಮಾಡ್ಕೊಳ್ತಿದ್ದೀರಾ, ಪ್ಲೀಸ್ ನೋಡ್ಕೊಳ್ಳಿ. ಎಸ್, ಫೈನಲಿ ಎಕ್ಸಿಬಿಷನ್ ಹತ್ರ ಬಂದ್ವಿ. ಫ್ರೆಂಡ್ಸು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಸೊ ನೋಡಿ, ಇದು ನಮ್ಮ ಮೈಸೂರು ಎಕ್ಸಿಬಿಷನ್. ಇಲ್ಲಿ ಆ್ಯಕ್ಚುಲಿ ಟಿಕೆಟ್ಸ್ ತೊಗೊಳ್ಬೇಕು. ಟಿಕೆಟ್ಸು ಒಬ್ಬರಿಗೆ ದೊಡ್ಡವರಿಗೆ 35 ರೂಪಾಯಿ, ನಾರ್ಮಲ್ ಚಿಕ್ಕ ಮಕ್ಕಳಿಗೆ 20 ರೂಪಾಯಿ. ಸೊ ಆ ಥರ ಇರುತ್ತೆ. ಸೊ ಫಸ್ಟು ಟಿಕೆಟ್ ತೊಗೊಂಡು ಇಲ್ಲಿ ಕೌಂಟರ್ಸ್ ಇದೆ. ತುಂಬ ಜನ ಇದ್ದರು ಇವತ್ತು, ಬಿಕಾಸ್ ಯಾಕಂದರೆ ಲಾಸ್ಟ್ ಡೇ ಇತ್ತಲ್ವ. ಸೊ ಹಾಗಾಗಿ ತುಂಬ ಜನ ಇದ್ದರು. ಸೊ ಇಲ್ಲಿ ಟಿಕೆಟ್ ರಿಸೀವ್ ಮಾಡ್ಕೊತಾರೆ. ಟಿಕೆಟ್ ಕೊಟ್ಟು ನಾವು ಒಳಗಡೆ ಹೋಗಬೇಕು. ಆ್ಯಂಡ್ ಸೆಕ್ಯೂರಿಟಿ ಕೂಡ ಇರುತ್ತೆ, ಚೆಕ್ ಮಾಡಿ ಒಳಗಡೆ ಹೋಗ್ತೀವಿ. ಆ್ಯಂಡ್ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ಕಿಂದ ಮಾಡಿರೋ ಒಂದು ಡೆಕೋರೇಷನ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಫೋಟೋ ತೊಗೊಳ್ತಾಯಿದ್ರು. ನಾನು ಕೂಡ ಫೋಟೋ ತೊಗೊಂಡೆ, ಬಟ್ ಚೆನ್ನಾಗಿ ಬರಲಿಲ್ಲ. ಸೊ ಹಂಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ತುಂಬಾ ಕ್ರೌಡ್ ಇದೆ, ಯಾಕಂದರೆ ಲಾಸ್ಟ್ ಡೇ ಅಲ್ವಾ. ಆ್ಯಂಡ್ ಎಲ್ಲ ಕೂಡ ಆಫ್ ರೇಟ್ಗೆ ಕೊಟ್ಟು ಹೋಗಿಬಿಡ್ತಾರೆ, ಯಾಕಂದರೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತಲ್ವ ಎಕ್ಸಿಬಿಷನ್. ಸೊ ಹಾಗಾಗಿ ಅರ್ಧಕ್ಕೇ ಕೊಟ್ಟು ಹೋಗ್ತಾರೆ. ಸೊ ಪ್ಲೀಸ್ ಬನ್ನಿ, ವಿಸಿಟ್ ಮಾಡಿ ಎಕ್ಸಿಬಿಷನ್ನ. ಆ್ಯಂಡ್ ಹೌದು, ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಒಂದೊಂದು ವಸ್ತುಗಳು ಕಮ್ಮಿ ಇದೆ, ಒಂದೊಂದು ವಸ್ತುಗಳು ಜಾಸ್ತಿನೇ ಇದೆ. ಸೊ ಎಲ್ಲಿಗೆ ಕಂಪೇರ್ ಮಾಡೋ ಹಾಗಲ್ಲ. ಯಾಕಂತಂದರೆ ನಮಗೆ ಏನಾದರೂ ಲಾಭ ಆಯಿತು ಬರ್ತಿದೆ ಅಂದರೆ ತೊಗೊಳ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲನೂ ಕ್ಲಿಯರಾಗಿ ತೋರಿಸಿಲ್ಲ, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಕಮೆಂಟ್ ಮಾಡಿ, ಇನ್ನೂ ಜಾಸ್ತಿ ಬೇಕು ವೀಡಿಯೋಸು. ಆ್ಯಂಡ್ ಆಮೇಲೆ ಏನೆಲ್ಲ ಆಫರ್ಸ್ ಇತ್ತು, ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲರಿಗೂ ಬೇಕು ವೀಡಿಯೋ, ನೆಕ್ಸ್ಟ್ ವೀಡಿಯೋ, ಸೊ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಇನ್ ಡೀಟೇಲ್ಡಾಗಿ ಏನೆಲ್ಲ ಆಫರ್ಸ್ ಇದೆ ಆ್ಯಂಡ್ ಆಫರ್ ಇತ್ತು, ಸೊ ಏನೇನು ತೊಗೊಳ್ಬಹುದು ಬರ್ತಿದೆ ಅಂತ ನಾನು ನಿಮಗೆ ಡೀಟೇಲ್ಡಾಗಿ ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಓಕೆನಾ? ಸೊ ನೋಡಿ, ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದು ಏನಿದು ಮಾಡಿದಾರಲ್ಲ ಮನೆಗಳು ಮತ್ತು ಒಂದೊಂದು ಆರ್ಟ್ ತುಂಬಾ ಸಖತ್ತಾಗಿತ್ತು, ನ್ಯಾಚುರಲ್ ಆಗಿತ್ತು. ಸೊ ಪ್ಲೀಸ್ ಎಲ್ಲರೂ ನೋಡ್ತಾರೆ, ಸುಮ್ಮನೆ ಈಚೆ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಪ್ಲೀಸ್ ಅದನ್ನು ಮಾಡಬೇಡಿ, ಒಳಗಡೆ ಹೋಗಿ. ಯಾಕಂತ ಹೇಳಿದ್ರೆ ಆ ಸೆಟ್ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ನ್ಯಾಚುರಲ್ ಆಗಿದೆ. ಎಲ್ಲ ಕೂಡ ನಿಮಗೆ POP ಇಂದ ಮಾಡಿರ್ತಾರೆ, ಬಟ್ ಆದ್ರೂ ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ ರಿಯಲಿ ನಿಜವಾಗ್ಲೂ ತುಂಬಾ ಎಫರ್ಟ್ ಹಾಕಿರ್ತಾರಲ್ಲ. ಯಾಕಂತ ಹೇಳಿದ್ರೆ ದಸರಾ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆನೇ, ಅಂದರೆ ಒಂದು 2 to 3 months ಮುಂಚೆನೇ ಇದನ್ನೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ್ಯಂಡ್ ನಿಮಗೆ ಗೊತ್ತಲ್ವ, ಬಿಫೋರ್ ಜೂನ್ ಜುಲೈಯಲ್ಲೆಲ್ಲ ಅದಕ್ಕೂ ಮುಂಚೆ ತುಂಬಾ ಮಳೆ ಬರ್ತಿರುತ್ತೆ. ಸೊ ನಿಮಗೆ ಗೊತ್ತು ಅದ್ರ ಬಗ್ಗೆ ಎಷ್ಟು ಫುಲ್ ಎಫರ್ಟ್ ಹಾಕಿರ್ತಾರೆ ಅಂತ, ಮಳೆ ಅದು ಇದು ಅಂದ್ಕೊಂಡು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ತುಂಬಾ ಮಳೆಗಾಲ ಇರುತ್ತೆ. ಸೊ ಏನೇ ಮಾಡಿದ್ರು ಕೂಡ ಒಣಗಿರೋಲ್ಲ POPಗಳು. ಆ್ಯಂಡ್ ಏನೇ ಪೇಂಟ್ ಮಾಡಿದ್ರು ತುಂಬಾ ರೀಪೇಂಟ್ ಮಾಡಬೇಕಾಗುತ್ತೆ ದಸರಾ ಟೈಮಲ್ಲಿ ಕೂಡ. ಸೊ ಪ್ಲೀಸ್ ನೋಡಿ, ಸುಮ್ಮನೆ ಹಾಗೆ ಹೋಗಬೇಡಿ. ಎಲ್ಲನೂ
ಓದಿ. ಯಾಕಂತ ಹೇಳಿದ್ರೆ ಇನ್ಫಾರ್ಮೇಷನ್ ತುಂಬಾ ಇರುತ್ತೆ. ಅವರು ಸುಮ್ಮನೆ ಯಾವುದೇ ರೀತಿಯ ಒಂದು ಯೂಸ್ಲೆಸ್ ಟಾಪಿಕ್ ಇಟ್ಕೊಂಡು ಯಾವುದನ್ನು ಕೂಡ ಮಾಡಿರಲ್ಲ ಈ ಒಂದು ಇದನ್ನು. ಸೊ ನೋಡಿ, ನಾನೀಗ ಇದಕ್ಕೆ ಬಂದೆ, ಅದು KRS ಡ್ಯಾಮ್. ತುಂಬಾ ಚೆನ್ನಾಗಿತ್ತಿದ್ದು ಕೂಡ. ಆ್ಯಂಡ್ ನಮ್ಮದು ಎಲ್ಲ ಡ್ಯಾಮ್ಗಳೇನಿದೆ ಕರ್ನಾಟಕದಲ್ಲಿ, ಎಲ್ಲ ಡ್ಯಾಮ್ ಮತ್ತು ಕಾವೇರಿ ಎಲ್ಲೆಲ್ಲ ಹರ್ಕೊಂಡು ಹೋಗ್ತಾರೆ, ಅದೆಲ್ಲ ಫುಲ್ ಒಂದು ಏನು ಮಿನಿಚರ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ಚಾಮುಂಡೇಶ್ವರಿ ಟೆಂಪಲ್, ಅಂದರೆ ಚಾಮುಂಡಿ ಹಿಲ್ಸ್, ಚಾಮುಂಡಿ ಬೆಟ್ಟ. ಈ ಕಡೆಗೆ ಬಂದು ಅಂತ ಹೇಳಿದ್ರೆ ಅದೇ ನಾರ್ಮಲಾಗಿ ರೈತರುಗಳು ಏನೆಲ್ಲ ಫುಲ್ಲು ನಾಟಿ ಮಾಡ್ತಾರೆ ಗದ್ದೆಯಲ್ಲಿ, ಆ್ಯಂಡ್ ಪೈರು ಹೆಂಗೆ ಕೊಯ್ತಾರೆ, ಹೂವಿನ ಗಿಡಗಳು ಹೆಂಗೆ ಹಾಕಿರ್ತಾರೆ, ಎಲ್ಲ ಕೂಡ ಇನ್ ಡೀಟೇಲ್ಡಾಗಿ ತುಂಬ ಚೆನ್ನಾಗಿ ಒಂದು ಚಿತ್ರಗಳನ್ನ ಮತ್ತು ಮಿನಿಚರ್ ಥರ ಮಾಡಿದ್ದಾರೆ. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ನೀವೇನಾದರೂ ಮೈಸೂರು ಎಕ್ಸಿಬಿಷನ್ಗೆ ವಿಸಿಟ್ ಮಾಡ್ತೀನಿ ಅಂದರೆ ಪ್ಲೀಸ್ ಮಸ್ಟ್ ವಿಸಿಟ್ ಈ ಒಂದು ಮಿನಿಚರ್ ಮತ್ತು ಒಂದು ಅಣೆಕಟ್ಟು ಒಂದು ಇದು ಮಾಡಿದ್ದಾರೆ ಮಾಡೆಲ್ ಥರ. ಸೊ ಪ್ಲೀಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲನೂ ಕೂಡ. ಸೊ ಪ್ಲೀಸ್ ವಾಚ್ ಮಾಡಿ, ತುಂಬ ಸಖತ್ತಾಗಿದೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಗೇಮಿಗೆ ಬಂದ್ವಿ. ಸಖತ್ತಾಗಿತ್ತು ಅಂದ್ಕೊಳ್ಳಿ ಗೇಮ್ದು. ಬಟ್ ಯಾವುದೂ ಆಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಬಂದು ಫ್ರೆಂಡ್ಸ್ಗಳ ಜೊತೆ ಅವರೆಲ್ಲ ಫುಲ್ಲು ಅದರಾಣ ಇದರಾಣ ಅದು ಭಯ ಇದು ಭಯ. ಯಾಕಂದರೆ ಒಬ್ಬರು ಬಿಟ್ಟು ಒಬ್ಬರು ಬರೋಕ್ಕೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ ಅಂತ ಹೋಗಿದ್ದು. ಸೊ ನೀವೇನಂತ ಹೇಳ್ತೀರಾ? ಯಾಕಂತ ಹೇಳಿದ್ರೆ ನಿಮ್ಮ ಗ್ರೂಪಲ್ಲೂ ಕೂಡ ಇರ್ತಾರೆ ಎಲ್ಲರೂ ಕೂಡ, ಒಬ್ಬರು ಬಿಟ್ಟು ಒಬ್ಬರು ಬರೋಲ್ಲ ಅಂದ್ಕೊಂಡು. ಬಟ್ ಚೆನ್ನಾಗಿತ್ತು, ಹೋಗಬೇಕಿತ್ತು, ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕಾ ಟ್ರೈ ಮಾಡ್ತೀನಿ ನಾನು ಒಬ್ಬನೇ ಹೋದರೆ. ಯಾಕಂತ ಹೇಳಿದ್ರೆ ಸೊ ಒಬ್ಬನೇ ಹೋಗಿ ಬೋರ್ ಅಲ್ವಾ, ಹಾಗಾಗಿ ಯಾವುದೂ ಕೂಡ ಟ್ರೈ ಮಾಡಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಹೋದರೆ ಎಕ್ಸಿಬಿಷನ್ಗೆ ಪ್ಲೀಸ್ ಟ್ರೈ ಮಾಡಿ, ಸುಮ್ಮನೆ ಅಂತೂ ಬರಬೇಡಿ ನಮ್ಮ ಥರ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಒಬ್ಬರಿಗೆ 150 ರೂಪೀಸ್ ಅನಿಸುತ್ತೆ ಮೋಸ್ಟ್ಲಿ. ಮೇಲುಗಡೆ ಸೈಕ್ಲಿಂಗ್ ಥರ ಕೊಡ್ತಾರೆ. ಸೊ ಫುಲ್ಲು ರೌಂಡ್ ಹಾಕಬೇಕು. ತುಂಬಾ ಚೆನ್ನಾಗಿದೆ. ಸೊ ನೋಡಿ, ನೋಡ್ತಿದ್ದೀರಲ್ಲ, ಸೊ ಆ ಥರ ಸೈಕ್ಲಿಂಗ್ ಮಾಡೋದು ಮೇಲ್ಗಡೆ ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ಈ ಟೈಮ್ ಟ್ರೈ ಮಾಡಲಿಲ್ಲ. ಸೊ ಮಾಡಬೇಕಿತ್ತು ಅಂದ್ಕೊಂಡ್ವಿ. ಸೊ ಆಮೇಲೆ ಇದೆಲ್ಲ ಸಖತ್ತಾಗಿದೆ ಫೋಟೋ ತೊಗೊಳಕ್ಕೆ. ಸುಮಾರು ಫೋಟೋಸ್ಗಳನ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಎಕ್ಸಿಬಿಷನ್ನಲ್ಲಿ ಹೈಲೈಟ್ ಅಂತಂತ ಹೇಳಿದ್ರೆ ಇದೇನೆ. ಅವರು ಕೂಡ ಹೇಳ್ತಿರ್ತಾರಲ್ಲ ಜಲ್ಲಿ ಫಿಶ್ ಅಂತ. ಸೊ ಆ್ಯಂಡ್ ಆಮೇಲೆ ಸೊ ಆ್ಯಂಡ್ ಈವನ್ ಏನಂತ ಹೇಳಿದ್ರೆ ಎಕ್ಸಿಬಿಷನ್ನಲ್ಲಿ ನೀವೇನು ತೊಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಮಕ್ಕಳುಗಳು ಮತ್ತು ಈ ಸ್ನ್ಯಾಕ್ಸ್ ಐಟಮ್ಸ್ಗಳು ಅದೊಂದು ನೋಡೋಕೆ ತುಂಬಾ ಕ್ರೇವಿಂಗ್ ಅನಿಸ್ತಿರುತ್ತೆ ಆ್ಯಕ್ಚುಲಿ. ಸೊ ನಾವು ಬಜ್ಜಿ ತೊಗೊಂಡ್ವಿ. ಆ್ಯಂಡ್ ಡೆಲ್ಲಿ ಹಪ್ಪಳ ಅಂತ ಫೇಮಸ್ ಎಕ್ಸಿಬಿಷನಲ್ಲಿ. ನೆಕ್ಸ್ಟು ಸ್ನ್ಯಾಕ್ಸ್ ಮುಗಿಸ್ಕೊಂಡು ಹಪ್ಪಳ ಮತ್ತು ಬಜ್ಜಿ ತಂದುಕೊಂಡು ಈ ಕಡೆಗೆ ಬಂದ್ವಿ. ಸೊ ಇಲ್ಲೆಲ್ಲ ಫುಲ್ ಮೈಸೂರದ್ದು ಏನೆಲ್ಲ ಫೇಮಸ್ ಇದೆ, ಮೈಸೂರು ಮಲ್ಲಿಗೆ, ಮೈಸೂರು ಮರಳೆ, ಮೈಸೂರು ಪಾಕ್, ಚನ್ನಪಟ್ಟಣದ ಗೊಂಬೆಗಳು, ಮೈಸೂರು ಸ್ಯಾಂಡಲ್ ಎಲ್ಲ ಕೂಡ ಒಂದು ಸ್ಟಾಲ್ ಹಾಕಿದ್ರು. ಆಮೇಲೆ ಮತ್ತು ಬಟ್ಟೆಯಲ್ಲಿ ಚೌಕಾಬಾರ ಮತ್ತು ಫೋಟೋ ಫ್ರೇಮ್ಸ್ಗಳು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಕ್ಕತ್ತಾಗಿತ್ತು. ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರ ಅನಿಸುತ್ತೆ ನೀವು, ಇದೆಲ್ಲ ನಿಮಗೆ ಅದು ಪೇಂಟಿಂಗ್ ಅಲ್ಲ ಆ್ಯಕ್ಚುಲಿ, ಅದೆಲ್ಲ ಒಂದು ಡ್ರೈ ಫ್ಲವರ್ಸ್ಗಳು. ಅಂದರೆ ಒಂದು ಹೂವನ್ನ ಫುಲ್ ಡ್ರೈ ಮಾಡಿಬಿಟ್ಟು ಆ ಒಂದು ಫ್ರೇಮ್ಗೆ ಹಾಕ್ಬಿಟ್ಟು ಡಿಸೈನ್ ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತಗೊಳ್ಳೋಣ ಅಂತ ಕೇಳಿದೆ, ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ಬಟ್ ನಾವೇ ಮಾಡ್ಬೋದು, ಮನೇಲೇ ತಂದ್ಕೊಂಡೆ. ಹೌದು, ಲೈಕ್ ಪೇಷನ್ಸ್ ಇರಬೇಕಷ್ಟೇ, ಮಾಡ್ತೀವಿ ಅಂದರೆ.
ಸೊ ಚೆನ್ನಾಗಿದೆ ತುಂಬಾ. ಇದೆಲ್ಲ ಮನೆ ಡೆಕೋರೇಟಿವ್ ಐಟಮ್ಸ್ ಆಗಿ ಆ್ಯಂಡ್ ಫ್ರೇಮ್ಸ್ ಆಗಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ನಿಮ್ಗೆ ತೋರಿಸಿ ನೆಕ್ಸ್ಟು ಹೆಂಗೆ ಮಾಡೋದು ಇದನ್ನೆಲ್ಲ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಕೂಡ ಮಾಡ್ಕೊಳ್ಬೋದು ಮನೇಲಿ. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ಐಡಿಯಾ ಬರಬೇಕಷ್ಟೇ ಹೆಂಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಇದೆಲ್ಲ ಆಯಿಲ್ ಪೇಂಟಿಂಗ್ ಅಂತ ಹೇಳಿದ್ರು. ತುಂಬಾ ಸಖತ್ತಾಗಿತ್ತು. ಬಟ್ ಒಂದು ಶೀಟ್ಗೂ ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ಆ್ಯಂಡ್ ಅದು ಮುಗಿಸ್ಕೊಂಡು ಬಂದ್ವಿ ಈ ಕಡೆ ನೋಡ್ತಿದ್ದೀರಾ ನೀವು ಎಲ್ಲ ಫುಲ್ಲು ಫ್ರೇಮ್ಗಳು ಮತ್ತು ಇದೆಲ್ಲ ವುಡನ್ ಚೇರ್ಸು ಮತ್ತು ದೇವರದ್ದು ಮೂರ್ತಿಗಳೆಲ್ಲ ತುಂಬಾ ಹೆವಿ ಕಾಸ್ಟ್ಲಿ ಇತ್ತು. ನೀವು ರೇಟ್ ನೋಡಿದ್ರಂತೂ ತುಂಬಾ ಶಾಕ್ ಆಗ್ತಾಯಿತ್ತು. ಅಷ್ಟು ತುಂಬಾ ಕಾಸ್ಟ್ಲಿ ಇದೆ. ಬಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಒಂದು ಕಾರ್ವಿಂಗ್ ಮಾಡಿರೋದು ತುಂಬಾ ಸಖತ್ತಾಗಿದೆ. ಆ್ಯಂಡ್ ಈ ಟೇಬಲ್ದು ಬೆಲೆ ನೀವೇ ನೋಡ್ತಿದ್ದೀರಾ, ಕಾಣ್ತಿದೆ ಅನಿಸುತ್ತೆ ಮೋಸ್ಟ್ಲಿ. ಫೈನಲಿ ನಾನು ನಿಮಗೆ ಒಂದು ತೋರಿಸ್ಬೇಕಂತ ಹೇಳ್ತಾ ಇದ್ನಲ್ಲ. ಸೊ ನೋಡಿ, ಇದೇನೆ ನಮ್ಮ ಹಳೆಯ ಓಲ್ಡ್ ಪ್ಯಾಲೇಸ್ ಹೇಗಿತ್ತು ಅಂದರೆ ಸೊ ಹೀಗೆ ಇದ್ದಿದ್ದು. ಆ್ಯಕ್ಚುಲಿ ಇದ್ರ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಹಳೆ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಿ ಅಂದರೆ ಜಯಲಕ್ಷ್ಮಣಿ ಅವರ ವಿವಾಹ ಸಂದರ್ಭದಲ್ಲಿ ಕಾಂತರಾಜ ಅರಸ್ ಅವರೊಂದಿಗೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮದುವೆ ಒಂದು ಸಂಪ್ರದಾಯ ಪ್ರಕಾರ ಜಯಲಕ್ಷ್ಮಣಿ ಅಮ್ಮ ಅವರಿಗೆ ತಲೆಗೆ ಸಾಂಬ್ರಾಣಿ ಹೊಗೆ ಕೊಡಬೇಕಾಗತ್ತೆ. ಅಂದರೆ ಒಂದು ಸಂಪ್ರದಾಯ, ಮದುವೆ ಒಂದು ರಿಚುವಲ್ಸ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಒಂದು ಸಾಂಬ್ರಾಣಿ ಹೊಗೆ ಕೊಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಒಂದು ಚಿಕ್ಕ ಕಿಡಿ ಅಂದರೆ ಆ ಒಂದು ಸಾಂಬ್ರಾಣಿಯ ಕೆಂಡದ ಕಿಡಿ ಆ ಒಂದು ಮರದ ಒಂದು ಕಂಬಕ್ಕೆ ಹತ್ಕೊಂಡು ಬಿಡುತ್ತೆ. ಆ ಟೈಮಲ್ಲಿ ತುಂಬ ಜನ, ಯಾಕಂತ ಹೇಳಿದ್ರೆ ಆಲ್ರೆಡಿ ತುಂಬಾ ಒಂದು ಒಣಗಿರೋ ಒಂದು ಕಂಬಗಳು ಚಿಕ್ಕ ಕಿಡಿಗೆ ಫುಲ್ಲು ಹತ್ಕೊಂಡು ಬೂದಿ ಆಗಿಬಿಡುತ್ತೆ. ಅದಾದಮೇಲೆ ನಮಗೆ ಒಂದು ಕನ್ಸ್ಟ್ರಕ್ಷನ್ ಆಗೋದೆ ಇವಾಗಿರೋ ಒಂದು ಅಂಬಾವಿಲಾಸ ಅರಮನೆ. ಸೊ ತುಂಬ ಸುಂದರವಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ನೋಡ್ಬೋದು ನೀವೆಲ್ಲ ಮೈಸೂರಿಗೆ ಬಂದಾಗ. ಹಳೆ ಒಂದು ಅರಮನೆ ಈ ಥರ ಇತ್ತು. ಸೊ ಇವಾಗಿರೋ ಅರಮನೆ ಹಿಂಗಿದೆ ಆ್ಯಕ್ಚುಲಿ, ಒಂದು ಮಾಡೆಲ್. ಸೊ ನೋಡ್ತಿದ್ದೀರಲ್ಲ, ಸೊ ಹಳೆಯದು ಈಗ ನಾನು ನಿಮ್ಗೆ ತೋರಿಸ್ನಲ್ಲ ಆ ಥರ ಇತ್ತು. ಆ್ಯಂಡ್ ಈ ಪೇಂಟಿಂಗ್ಸು ಮತ್ತು ಈ ಒಂದು ಆನೆಗಳು ತುಂಬಾ ಕಾಸ್ಟ್ಲಿ ಇತ್ತು. ಕೇಳಿದ್ವಿ ತಗೊಳ್ಳೋಣ ಅಂತ, ಬಟ್ ಆಗಲಿಲ್ಲ. ತುಂಬಾ ಕಾಸ್ಟ್ಲಿ ಇತ್ತು. ಸದ್ಯಕ್ಕೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿರ್ತೀನಿ. ಸೊ ಪ್ಲೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಒಳ್ಳೆ ವಿಡಿಯೋಸ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮತ್ತು ಈ ಒಂದು ಆಫರ್ ನಿಮ್ಗೆ ಹೇಳಿದೆ. ಸೊ ಇನ್ನೂ ವಿಡಿಯೋ ಇದೆ. ಇಫ್ ಇನ್ ಕೇಸ್ ನಿಮಗೆ ಬೇಕು ಏನೆಲ್ಲ ಆಫರ್ಸ್ ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಖಂಡಿತವಾಗ್ಲೂ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ಫುಲ್ ನೋಡಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.